ತುಂಬಾ ಜನಕ್ಕೆ ದೇವ್ರ ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು, ಒಂದ, ಎರಡ, ಮೂರ ಅಥವಾ ಅದಕ್ಕಿಂತ ಜಾಸ್ತಿ ಹಚ್ಚಬೇಕಾ ಅಂತ ಕೇಳ್ತಿರ್ತೀರಾ. ನಾನು ಈ ಕಾಮಾಕ್ಷಿ ದೀಪ ಮತ್ತೆ ನಾರ್ಮಲ್ ಆಗಿ 2 ದೀಪನ ಹಚ್ಚುವಾಗ ಎಲ್ಲರೂ ಕೇಳ್ತೀರಾ 3 ದೀಪನ ಹಚ್ಬೋದಾ? ಮುಂಚೆ ನನಗೂ ಗೊತ್ತಿಲ್ದಂಗೆ ಒಂದು ಕಾಮಾಕ್ಷಿ ದೀಪ, ಒಂದು ನಾರ್ಮಲ್ ದೀಪನ ಹಚ್ತಾ ಇದ್ದೆ. ನನ್ಗೆ ತಿಳ್ದವ್ರು ಹೇಳಿದ್ದು, ಒಂದು ದೀಪ ನೀನೇನ್ ಕಾಮಾಕ್ಷಿ ದೀಪ ಹಚ್ತೀಯ ಅದು ಲೆಕ್ಕಕ್ಕೆ ಬರಲ್ಲ, 2 ದೀಪ ಹಚ್ಚಿದ್ರೇನೆ ಲೆಕ್ಕಕ್ಕೆ ಬರೋದು ಅಂತ ಹೇಳಿದ್ರು. ನಮ್ಮ ಸನಾತನದ ಧರ್ಮದ ಪ್ರಕಾರ ದೀಪವು ಕೇವಲ ಬೆಳಕಲ್ಲ, ಅದು ಪರಬ್ರಹ್ಮ ಸ್ವರೂಪ ಅಂತಾರೆ. ಶಾಸ್ತ್ರಗಳ ಪ್ರಕಾರ ಪೂಜಾ ರೂಮ್ ಅಲ್ಲಿ 2 ದೀಪಗಳನ್ನು ಹಚ್ಚೋದು ಅತ್ಯಂತ ಶ್ರೇಷ್ಠವಾದದ್ದು. ಒಂದು ದೀಪ ಆತ್ಮವನ್ನು ಪ್ರತಿನಿಧಿಸಿದರೆ ಇನ್ನೊಂದು ದೀಪ ಪರಮಾತ್ಮನನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಲಾಗುತ್ತದೆ. ಸೊ ಹಾಗಾಗಿ 2 ದೀಪನ ನಾರ್ಮಲ್ ಆಗಿ ಹಚ್ಚಿ, ಕಾಮಾಕ್ಷಿ ದೀಪನ ಏನಿರ್ತೀರಾ ಅದನ್ನ ಸಪರೇಟ್ ಆಗಿ ಹಚ್ಬೋದು. ಮತ್ತೆ ಡೈರೆಕ್ಟ್ ಆಗಿ ದೀಪನ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಈ ಎಲೆಕ್ಟ್ರಿಕಲ್ ಲೈಟರ್ನ ತರಿಸ್ಕೊಂಡಿದ್ದೀನಿ. ಇದು ನೀವು ಸ್ಟವ್ ಹಚ್ಚೋದಕ್ಕೆ, ಕ್ಯಾಂಡಲ್ ಮತ್ತೆ ದೇವ್ರ ದೀಪ ಹಚ್ಚೋದಕ್ಕೂ ಹೆಲ್ಪ್ ಮಾಡುತ್ತೆ. ಚಾರ್ಜಬಲ್ ಇದು. ಸೊ ಲೈಟಿಂಗ್ ಎಲ್ಲ ಇರುತ್ತೆ ಇದರಲ್ಲಿ, ಎಷ್ಟು ಚಾರ್ಜ್ ಇದೆ, ಎಷ್ಟು ಖಾಲಿ ಆಗಿದೆ ಅಂತ ಹೇಳಿ. ಸೊ ನೀವು ಇದು ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಆ ಲೈಟರ್ ಲಿಂಕ್ ಬೇಕಂದ್ರೆ ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಲಿಂಕ್ ನ ಶೇರ್ ಮಾಡ್ತೀನಿ. ಸೊ ಏನ್ ಗೊತ್ತಾ, ದೀಪ ಹಚ್ಚುವಾಗ 2 ಬತ್ತಿಗಳನ್ನ ಹಾಕಿ ದೀಪನ ಹಚ್ಚಬೇಕಾಗತ್ತೆ. ಒಂದೇ ಬತ್ತಿ ಹಾಕಿ ದೀಪನ ಹಚ್ಚಬಾರ್ದು. ಮತ್ತೆ ಯಾವತ್ತು ದೀಪನ ಕೆಳಗಡೆ ಹಾಗೆ ಇಡಬಾರ್ದು, ಒಂದು ಪ್ಲೇಟ್ ಅಥವಾ ಎಲೆ ಮೇಲೆ ಇಡಬೇಕಾಗತ್ತೆ. ಸೊ ಅದರಿಂದ ತುಂಬಾನೇ ಒಳ್ಳೇದು. ಮೋರ್ ವಿಡಿಯೋಸ್ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.